ನಮಸ್ಕಾರ. ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ತುಂಬಾ ಸಾಫ್ಟ್ ಆಗಿರುವಂಥ ಶೇಂಗಾ ಉಂಡೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ಉಂಡೆ ಮಾಡಲಿಕ್ಕೆ ನಿಮಗೆ ಜಾಸ್ತಿ ಸಮಯನೂ ಬೇಕಾಗಿಲ್ಲ, ಜಾಸ್ತಿ ಸಾಮಗ್ರಿಗಳು ಕೂಡ ಬೇಕಾಗಿಲ್ಲ. ಒಂದ್ಸಲ ವಿಡಿಯೋನ ಕ್ಲಿಯರಾಗಿ ನೋಡಿಕೊಂಡ್ರೆ ಯಾರು ಬೇಕಾದರೂ ತುಂಬ ಸುಲಭವಾಗಿ ಮಾಡ್ಕೋಬೋದು. ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲು ಬೇಕಾಗಿರುವಂಥ ಸಾಮಗ್ರಿಗಳು ಏನೇನಂತ ನೋಡ್ಕೊಳ್ಳೋಣ. ಕಡಲೆ ಬೀಜ ಅಥವಾ ಶೇಂಗಾ ಕಾಳು ಮತ್ತು ಬೆಲ್ಲ, ಈ 2 ಸಾಮಗ್ರಿ ಇದ್ದರೆ ಸಾಕು. ಆದಷ್ಟು ಬೇಗನೆ ನಾವು ಸಾಫ್ಟ್ ಆದಂಥ ಲಡ್ಡುಗಳನ್ನು ಮಾಡ್ಕೋಬೋದು. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲು ನಾನಿಲ್ಲಿ ಅರ್ಧ kg ಆಗುವಷ್ಟು ಕಡಲೆ ಬೀಜ ಅಥವಾ ಶೇಂಗಾ ಕಾಳನ್ನು ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಾಳನ್ನು ಉಪಯೋಗಿಸ್ಕೊಳ್ರಿ. ಮೊದಲು ಇವುಗಳನ್ನು ನಾವು ಹುರ್ಕೋಬೇಕು. ಹಾಗಾಗಿ ಸ್ಟವನ್ನು ಆನ್ ಮಾಡಿ ಒಂದು ಫ್ರೈ ಪ್ಯಾನ್ ಬಿಸಿ ಮಾಡಿ ಇಟ್ಕೊತಾ ಇದ್ದೀನಿ. ಈಗ ಇದರಲ್ಲಿ ಕಡಲೆ ಬೀಜನ ಹಾಕಿ ಹುರ್ಕೊಳ್ಳೋಣ. ನೆನಪಿರಲಿ, ಕಡಲೆ ಬೀಜ ಹುರಿಬೇಕಾದ್ರೆ ನೀವು ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟಿರಬೇಕು. ಐ ಫ್ಲೇಮಲ್ಲಿ ಇಟ್ಟು ಕೂಡ ನೀವು ಹುರ್ಕೋಬೋದು. ಆದರೆ ಐ ಫ್ಲೇಮಲ್ಲಿ ಇಟ್ಟು ಹುರಿದಾಗ ಕಡಲೆ ಬೀಜದ ಕಲರ್ ಬೇಗನೆ ಚೇಂಜ್ ಆಗಿಬಿಡುತ್ತೆ. ಆದರೆ ಒಳಗಡೆಯಿಂದ ಅಷ್ಟು ಚೆನ್ನಾಗಿ ಹುರಿದಿರಲ್ಲ. ಹಾಗಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಹುರ್ಕೊಳ್ರಿ. ಶೇಂಗಾ ಕಾಳು ಚೆನ್ನಾಗಿ ಹುರಿದ್ರೆ ಮಾತ್ರ ಉಂಡೆ ರುಚಿನೂ ಚೆನ್ನಾಗಿರುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಈ ರೀತಿ ಆಗೋವರೆಗೂ ನೀಟಾಗಿ ಹುರ್ಕೊಳ್ರಿ. ನೋಡಿ, ಚೆನ್ನಾಗಿ ಹುರ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ರೆಡಿಯಾಗಿವೆ. ಈಗ ಸ್ಟವ್ನ ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಬೇಗನೆ ತಣ್ಣಗಾಗಬೇಕು ಅಂದರೆ ಈ ರೀತಿ ಒಂದು ಅಗಲವಾದಂಥ ತಟ್ಟೆಯಲ್ಲಿ ಹಾಕ್ಕೊಳ್ರಿ. ಆಗ ಬೇಗನೆ ತಣ್ಣಗಾಗ್ಬಿಡುತ್ತೆ. ನೋಡಿರಿ, ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಮೇಲಿರುವಂಥ ಸಿಪ್ಪೆ ತೆಗಿಯೋಣ. ನೋಡಿರಿ, ಕೈಯಿಂದ ಈ ರೀತಿ ಸ್ವಲ್ಪ ತಿಕ್ಕಿದ್ರೆ ಸಾಕು. ಆದಷ್ಟು ಬೇಗನೆ ಎಲ್ಲ ಸಿಪ್ಪೆ ಬಂದ್ಬಿಡುತ್ತೆ. ಕಡಲೆ ಬೀಜ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಸಿಪ್ಪೆ ತೆಗೆದ್ರೆ ಆದಷ್ಟು ಬೇಗನೆ ಸಿಪ್ಪೆ ಎಲ್ಲ ಬಂದ್ಬಿಡುತ್ತೆ. ಮೊದಲು 2 ಕೈಯಿಂದ ಈ ರೀತಿ ಕಡಲೆ ಬೀಜ ಅಥವಾ ಶೇಂಗಾ ಕಾಳನ್ನು ಸ್ವಲ್ಪ ತಿಕ್ಕಿ ನಂತರ ಮರದಲ್ಲಿ ಹಾಕಿ ಕೇರ್ಕೊಂಡ್ರೆ ಈ ರೀತಿ ಎಲ್ಲ ಸಿಪ್ಪೆ ಹೋಗಿ ಕಡಲೆ ಬೀಜ ನಮಗೆ ರೆಡಿ ಆಗಿಬಿಡುತ್ತೆ. ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಬೀಜನ ತೊಗೊಂಡು ನೀಟಾಗಿ ಹುರಿದು ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಳ್ರಿ. ಈಗ ಇವುಗಳನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಹಾಗಾಗಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದರಲ್ಲಿ ಹುರಿದು ಸಿಪ್ಪೆ ತೆಗೆದಿರುವಂಥ ಕಡಲೆ ಬೀಜ ಹಾಕ್ಕೊಳ್ಳೋಣ. ಗ್ರೈಂಡ್ ಮಾಡುವಾಗ ಪೌಡ್ರ್ ನಮಗೆ ತುಂಬ ಸ್ಮೂತ್ ಆಗಬಾರ್ದು ಅಂದರೆ ಮಿಕ್ಸಿ ಜಾರ್ನಲ್ಲಿ ಒಂದು 3/4 ಭಾಗದಷ್ಟು ಕಡಲೆ ಬೀಜ ಹಾಕ್ಕೋಬೇಕು. ಇನ್ನು ಮಿಕ್ಕಿರೋ ಭಾಗಕ್ಕೆ ಬೆಲ್ಲ ಸೇರಿಸ್ಕೊಳ್ಳೋಣ. ಉಂಡೆ ಮಾಡಬೇಕಾದ್ರೆ ಪೌಡ್ರು ನಮಗೆ ಸ್ವಲ್ಪ ತರಿತರಿಯಾಗಿರಬೇಕು. ತುಂಬ ಸ್ಮೂತ್ ಆಗಬಾರ್ದು. ತುಂಬ ಸ್ಮೂತ್ ಆಗಬಾರ್ದು, ತರಿತರಿಯಾಗಿರಬೇಕು ಅಂದರೆ ಮಿಕ್ಸಿ ಜಾರ್ ಪೂರ್ತಿಯಾಗಿ ನೀವು ಈ ರೀತಿ ಕಡಲೆ ಬೀಜ ಮತ್ತು ಬೆಲ್ಲನ ತುಂಬ್ಕೋಬೇಕು. ಆಗ ತುಂಬ ಸ್ಮೂತ್ ಆಗಲ್ಲ, ತರಿತರಿಯಾಗಿ ರೆಡಿ ಆಗುತ್ತೆ. ಈಗ ಇದನ್ನು ಸ್ವಲ್ಪ ತರಿತರಿಯಾಗಿಯೇ ಗ್ರೈಂಡ್ ಮಾಡ್ಕೊಂಬರೋಣ. ನೋಡಿರಿ, ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಅಗಲವಾದಂಥ ತಟ್ಟೆಯಲ್ಲಿ ಹಾಕ್ಕೊಳ್ಳೋಣ. ಇದೇ ರೀತಿ ಪೌಡ್ರು ನೀವು ಇನ್ನೂ ರೆಡಿ ಮಾಡ್ಕೋಬೇಕು ಅಂದರೆ ಪ್ರತಿ ಸಲನೂ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಬೆಲ್ಲ, ಸ್ವಲ್ಪ ಕಡಲೆ ಬೀಜನ ಹಾಕಿ ಗ್ರೈಂಡ್ ಮಾಡಿ ಈ ರೀತಿ ಪೌಡ್ರನ್ನ ರೆಡಿ ಮಾಡ್ಕೊಳ್ರಿ. ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪೌಡ್ರನ್ನ ರೆಡಿ ಮಾಡ್ಕೋಬೋದು. ಈ ರೀತಿ ಎಲ್ಲವನ್ನು ಗ್ರೈಂಡ್ ಮಾಡಿದ್ಮೇಲೆ ಒಂದು ಸಲ ನೀಟಾಗಿ ಎಲ್ಲವನ್ನು ಕಲಿಸ್ಕೊಳ್ಳೋಣ. ನಿಮ್ಗೆ ಇಷ್ಟ ಇದ್ದರೆ ಬಿಳಿ ಎಳ್ಳನ್ನು ಸ್ವಲ್ಪ ಬಿಸಿ ಮಾಡಿ ಗ್ರೈಂಡ್ ಮಾಡಿ ಕೂಡ ಸೇರಿಸಿ ಮಿಕ್ಸ್ ಮಾಡ್ಕೋಬೋದು. ನೋಡಿ, ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಉಂಡೆನ ಯಾವ ರೀತಿ ಕಟ್ಟೋದು ಅಂತ ನೋಡ್ಕೊಳ್ಳೋಣ. ಇದರಲ್ಲಿ ತುಪ್ಪ, ಹಾಲು ಯಾವುದು ಹಾಕೋದು ಬೇಡ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈ ರೀತಿ ಸ್ವಲ್ಪ ತೊಗೊಂಡು 2 ಕೈ ಮಧ್ಯದಲ್ಲಿ ಈ ರೀತಿ ರೌಂಡಾಗಿ ಮಾಡಿದ್ರೆ ಆದಷ್ಟು ಬೇಗನೆ ಉಂಡೆ ರೆಡಿ ಆಗಿಬಿಡುತ್ತೆ. ಈಗ ಇದನ್ನು ಒಂದು ತಟ್ಟೆಯಲ್ಲಿ ಇಡೋಣ. ಇದೇ ರೀತಿ ಇನ್ನು ಉಳಿದಿರುವಂಥ ಎಲ್ಲ ಪೌಡ್ರಿಂದ ಉಂಡೆಗಳನ್ನು ಮಾಡಿ ರೆಡಿ ಮಾಡ್ಕೊಳ್ಳೋಣ. ಉಂಡೆ ಮಾಡೋದು ಕಷ್ಟ ಏನಿಲ್ಲ, ಯಾರು ಬೇಕಾದರೂ ತುಂಬ ಸುಲಭವಾಗಿ ಮಾಡ್ಕೋಬೋದು. ಈ ರೀತಿ ಸ್ವಲ್ಪ ತೊಗೊಂಡು 2 ಕೈ ಮಧ್ಯದಲ್ಲಿ ಈ ರೀತಿ ರೌಂಡಾಗಿ ಮಾಡಿದ್ರೆ ನಿಮಗೆ ಆದಷ್ಟು ಬೇಗನೆ ಉಂಡೆ ರೆಡಿ ಆಗಿಬಿಡುತ್ತೆ. ಇದೇ ರೀತಿ ಎಲ್ಲ ಉಂಡೆಗಳನ್ನು ಮಾಡಿ ರೆಡಿ ಮಾಡ್ಕೊಳ್ರಿ. ಉಂಡೆ ಮಾಡಬೇಕಾದ್ರೆ ಪಾಕ ರೆಡಿ ಮಾಡಬೇಕು. ಪಾಕ ಯಾವ ರೀತಿ ಬರುತ್ತೋ, ಚೆನ್ನಾಗಿ ಬರುತ್ತೋ, ಹಾಳಾಗುತ್ತೋ ಅಂತ ಚಿಂತೆನೇ ಮಾಡೋಕ್ಕೆ ಹೋಗಬೇಡ್ರಿ. ಫಟಾಫಟ್ ಅಂತ ಕಡಲೆ ಬೀಜನ ಹುರ್ಕೊಳ್ರಿ, ಸಿಪ್ಪೆ ಎಲ್ಲ ತೆಗೀರಿ, ಮಿಕ್ಸಿ ಜಾರ್ಗೆ ಹಾಕ್ಕೊಳ್ರಿ, ಅದಕ್ಕೆ ಬೆಲ್ಲ ಸೇರಿಸಿ ಗ್ರೈಂಡ್ ಮಾಡಿ ಈ ರೀತಿ ಫಟಾಫಟ್ ಅಂತ ಉಂಡೆನ ಕಟ್ಟಿದ್ರೆ ಆದಷ್ಟು ಬೇಗನೆ ನಿಮಗೆ ಸಾಫ್ಟ್ ಆದಂಥ ಶೇಂಗಾ ಉಂಡೆ ರೆಡಿ ಆಗುತ್ತೆ. ಇದೇ ರೀತಿ ಎಲ್ಲ ಉಂಡೆಗಳನ್ನು ಮಾಡಿ ರೆಡಿ ಮಾಡ್ಕೊಳ್ರಿ. ಈ ಪಂಚಮಿ ಹಬ್ಬಕ್ಕಂತೂ ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲರ ಮನೆಯಲ್ಲೂ ಈ ರೀತಿ ಶೇಂಗಾ ಉಂಡೆ ಇದ್ದೇ ಇರುತ್ತೆ. ತುಂಬಾ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನು ಉಪಯೋಗಿಸಿ ಮಾಡಿರುವಂಥ ಈ ಶೇಂಗಾ ಉಂಡೆಗಳನ್ನು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ. ತುಂಬ ರುಚಿಯಾಗಿರುತ್ತೆ ಮತ್ತು ಅಷ್ಟೇ ಸಾಫ್ಟಾಗಿರುತ್ತೆ. ಬೆಳಿಗ್ಗೆಗೆ ನೀವು ಒಂದು ಉಂಡೆನ ತಿಂದು 1 ಗ್ಲಾಸ್ ನೀರು ಕುಡಿದ್ರಂತೂ ಹೊಟ್ಟೆ ತುಂಬ ಹೋಗುತ್ತೆ. ಈ ರೀತಿ ಉಂಡೆಗಳನ್ನು ಮಾಡಿ ಮಕ್ಕಳಿಗೆ ದಿನಾಲೂ ತಿಂಡಿ ಕೊಟ್ಟು ಕೂಡ ತುಂಬಾ ಒಳ್ಳೆಯದು. ಈ ಉಂಡೆ ರೆಸಿಪಿ ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಥ್ಯಾಂಕ್ ಯು.